ನಮ್ಮ ಅಕ್ಕ. ಹಾಯ್ ಫ್ರೆಂಡ್ಸ್. ಈಕಿ ಸಾರಿ ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇವತ್ತ ಸಮ್ಮರ್ ಹಾಲಿಡೇಸ್ ಶುರು ಆಗ್ಯಾವು. ಅದಕ್ಕ ನಮ್ಮ ಅಕ್ಕ ಮತ್ತ ನಮ್ಮ ಅಣ್ಣ ಬಂದಾರ. ಬರ್ರಿ ಅವ್ರ ಪರಿಚಯ ಮಾಡಿಸ್ತೀನಿ. ನಮ್ಮ ಅಕ್ಕ, ಈಕಿ ನಮ್ಮ ಅಕ್ಕ, ಇವ ನಮ್ಮ ಅಣ್ಣ, ಈಕಿ ನಮ್ಮ ಅಕ್ಕ. ಈಕಿ ನಮ್ಮ ಅಕ್ಕ ಸಿಂಚನ. ಇವ ನಮ್ಮಣ್ಣ ಶಮಿ. ನಮ್ಮಕ್ಕ ಬೋರ್ಡ್ ಎಕ್ಸಾಮ್ ಮುಗಿಸ್ಕೊಂಡ ಸಮ್ಮರ್ ಹಾಲಿಡೇಸ್ಗ ಬಂದಾಳ. ನಮ್ಮ ಅಣ್ಣನು ಎಕ್ಸಾಮ್ ಮುಗಿಸ್ಕೊಂಡ ಬಂದಾನ. ಹೆಂಗಾದು ಸಿಂಚಕ್ಕ ನಿನ್ನ ಎಕ್ಸಾಮ? ಮಸ್ತ್ ಸೂಪರ್. ಸ್ಯಾಮ್ ನಿಂದ? ನಾನು ಇಂಗ್ಲಿಷ್ ಒಳಗೆ ಹೋಗ್ತಿದ್ದೆ, ಮ್ಯಾಥ್ಸ್ ಒಳಗೆ 2 ಮಾರ್ಕ್ಸ್ ಹೋಗ್ತಾವ, ಮುಗಿತೆಲ್ಲ ಔಟ್ ಆಫ್ 4. ನಮ್ದು ಈಸಿ ಇತ್ತು, ಮ್ಯಾಥ್ಸ್ ಅಷ್ಟೇ ಡಿಫಿಕಲ್ಟ್ ಇತ್ತು. ಓಕೆ, ಯಾವ ಎಕ್ಸಾಮ್ ನಿನಗೆ ಔಟ್ ಆಫ್ 4 ತೋತ ನನ್ನ ಕಾನ್ಫಿಡೆನ್ಸ್ ಐತಿ? ನನಗ ಮ್ಯಾಥ್ಸ್ ಬಿಟ್ರೆ ಎಲ್ಲ ಐತಿ. ನಿನ್ನೊಳಗೆ ಹೇಗೋ ಸುದರ್ಶನ್? ನನ್ನೂ ಒಂದ್ ಲೆಕ್ಕ ಚಲೋ ಆಗ್ಯಾವ. ಲೆಕ್ಕ ಮತ್ತ ಹೆಂಗೈತಿ ಸಮ್ಮರ್ ಹಾಲಿಡೇಸ್? ಹೆಂಗ್ ಎಂಜಾಯ್ ಮಾಡ್ಬೇಕಂತ ಪ್ಲಾನ್ ಐತಿ ನಿಮ್ಮಿಬ್ಬರಿಗೂ? ಇದ ಫಸ್ಟ್ ಪರಿಚಯ ಲಾಗ್ ಒಳಗ. ಮತ್ತ ರೀಲ್ಸು ಮಾಡ್ಬೇಕನ್ನೋದೈತಿ. ನಿನಗ ರಿಸಲ್ಟ್ ಕ್ಯೂರಿಯಾಸಿಟಿ ಇತ್ತು ಇಲ್ಲ ಟೆನ್ಷನ್ ಇತ್ತು? ಹೆಂಗೈತಿ? ಭಾಳ ಕ್ಯೂರಿಯಾಸಿಟಿ, ಅದ್ರ ಸಂಬಂಧ ವೇಟ್ ಮಾಡತ್ತೀವಿ. ಸ್ಯಾಮ್ ನಿಂಗ? ಆರಾಮ್ ವೇಟು ಮಾಡತ್ತಿಲ್ಲ, ಈ ಕಡೆ ಇದನ್ನು ಮಾಡತ್ತಿಲ್ಲ. ಒಟ್ಟು ಎಂಜಾಯ್ ಮಾಡ್ಬೇಕನ್ನೋದು ನಿಂದು. ಬಂದ್ರೆ ಬರ್ತೈತಿಲ್ಲ ಎಲ್ಲ. ಇಷ್ಟೊತ್ತಕ ನಾ ಸಿಂಚೋಕ್ಕ ಬರೀ ಸ್ಟಡೀಸ್ ಬಗ್ಗೆ ಯಾಕೆ ಹೇಳ್ತಿದ್ದೆ ಅಂದ್ರೆ, ಸಿಂಚೋಕ್ಕ ಬರೀ ಹಾರ್ಡ್ ಸ್ಟಡಿ ಮಾಡ್ತಾಳ. ರಾತ್ರಿ 2 ಗಂಟೆ ತನಕ ಓದ್ತಿದ್ಲು. ಮತ್ತೆ ಬೆಳಗ್ಗೆ ನರ್ಸಿಕ್ನಾಗ 4 ಗಂಟೆಗೆ ಓದ್ತಿದ್ಲು. ಅದಕ್ಕೆ ಇಷ್ಟು 10th ಎಕ್ಸಾಮ್ ಅಷ್ಟು ಕಷ್ಟಪಟ್ಟು ಓದಾಳು. ಅದಕ್ಕೆ ನಾ ಆಕಿಗೆ ಬರೀ ರಿಸಲ್ಟ್ ಬಗ್ಗೆನೇ ಕೇಳಾಕ್ತಿದ್ವಿ. ಈಗ ಸ್ವಲ್ಪ ಆರಾಮ್ ಮೈಂಡ್ಲಿ ಫ್ರೀ ಆಗಿರ್ತಾಳು. ಮತ್ತು ಇಲ್ಲಿ ಟ್ರೆಡಿಷ್ನಲ್ಲು ಅದಾಳು, ಇಲ್ಲಿ ಫ್ಯಾನ್ಸಿನೂ ಅದಾಳು. ಲಿಂಗ ಪೂಜೆ ಮಾಡ್ಕೊತಾಳು. ಎಲ್ಲ ವಚನಗಳು ಗೊತ್ತದಾವ ಆಕಿಗೆ. ಬರೀ ಪುಸ್ತಕಗಳನ್ನ ಓದ್ತಾಳು, ಶಾರ್ಟ್ಸು ಹಾಕೋತಾಳು. ಟ್ರೆಡಿಷ್ನಲ್ಲು ಒನ್ ಟೈಪ್ ಆಲ್ರೌಂಡರ್ ಟೈಪ್ ಅದಾಳು. ಬೇಕಾದ್ರೆ ಈಗ ನೋಡ್ರಿ ಆಕಿಗೊಂದು ವಚನ ಕೇಳ್ತಾನ. ಯಾವ್ದು ವಚನ ಹೇಳಿ? ಯಾವ್ದು ಬೇಕಾದ್ರೆ ಹೇಳು. ಅಲ್ಲಂಪ್ರಭವ್ರ ವಚನ ಹೇಳ್ತೀನಿ. ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದ ಎತ್ತ ಸಂಬಂಧವಯ್ಯ, ಎತ್ತ ಬೆಟ್ಟದ ನೆಲ್ಲಿಕಾಯಿ ಎತ್ತನ ಸಮುದ್ರದೊಳಗಿನ ಉಪ್ಪು ಎತ್ತನಿಂದ ಎತ್ತ ಸಂಬಂಧವಯ್ಯ, ಎತ್ತ ನಾನು ಎತ್ತ ಗುಹೇಶ್ವರ ಲಿಂಗ ಎತ್ತನಿಂದ ಎತ್ತ ಸಂಬಂಧವಯ್ಯ. ನೋಡಿದ್ರಲ್ಲ, ಈಗ ನಮ್ಮ ಶಮಿತನನ್ ಕಡೆ ಬತ್ತಂದ್ರೆ ಸ್ಟಡೀಸ್ ಒಳಗೆ ಅದಾನ. ವೇಸ್ಟ್ ಮಾಡೋದು ಹಾಗೆಲ್ಲ ಇಲ್ಲ. ಆರಾಮ್ ಹಿಂಗೆ ಕೂಲ್ ಮೈಂಡೆಡ್ ಇರ್ತಾನು. ಏನ್ರಿ ಒಂದು ಸಾಧಿಸ್ಬೇಕಂತ ಅನ್ಕೊಂಡನು. ಫುಲ್ ಇನ್ನೋಸೆಂಟ್ ಅದನು. ಈಗ ಇಷ್ಟು ಹಾರ್ಡ್ ಸ್ಟಡಿ ಮಾಡ್ತಿಲ್ಲ ಸಿಂಚೋಕ್ಕ. ಮುಂದೆ ಏನಾಗ್ಬೇಕು ಅನ್ಕೊಂಡು? ನನ್ನ ಡ್ರೀಮ್ IAS ಐತಿ. ಮತ್ತು ನಮ್ಮ ಅಪ್ಪ ಅಮ್ಮಗೆ ನಾ ಡಾಕ್ಟರ್ ಆಗೋದೈತಿ. ಫಸ್ಟ್ ಡಾಕ್ಟರ್ ಆಗಿ ನೆಕ್ಸ್ಟ್ IAS ಆಗ್ತೀನಿ. ನೆಕ್ಸ್ಟ್ ಫಿಲಾಸಫಿ ಒಳಗೂ ಇಂಟ್ರೆಸ್ಟ್ ಐತಿ, ಅದು ಕ್ಯಾರಿ ಮಾಡ್ತೀನಿ. ಗುಡ್ ಆಲ್ ದ ಬೆಸ್ಟ್. ಮತ್ತು ಸ್ಯಾಮ್ ನಿಂದೇನೈತೆ ಐಡಿಯಾ? ಏನಾಗೋದು? ಸೈಂಟಿಸ್ಟ್, ಬಾಟನಿ ಮತ್ತು ಜಿಯಾಲಜಿ ಸೈಂಟಿಸ್ಟ್. ಅಂದರೆ ಬಾಟನಿ ಅಂದರೆ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್ ಬಗ್ಗೆ ಸ್ಟಡಿ ಮಾಡೋದು, ಜಿಯಾಲಜಿ ಅಂದರೆ ಅನಿಮಲ್ಸ್ ಬಗ್ಗೆ ಸ್ಟಡಿ ಮಾಡೋದು. ಈ ಲಾಗೊಳಗೆ ನಾ ನಮ್ಮ ಅಕ್ಕ ಮತ್ತು ನಮ್ಮ ಅಣ್ಣನ ಪರಿಚಯ ಮಾಡಿಕೊಟ್ಟೇನಿ. ಇನ್ನು ಮುಂದೆ ಲಾಗ್ಸ್ ಶುರು ಮಾಡ್ತೀವಿ, ರೀಲ್ಸು ಶುರು ಮಾಡ್ತೀವಿ. ನಮಗೆ ಸಪೋರ್ಟ್ ಮಾಡ್ರಿ, ಲೈಕ್ಸ್ ಮಾಡ್ರಿ, ಶೇರ್ ಮಾಡ್ರಿ. ಪ್ಲೀಸ್ ಸಪೋರ್ಟ್ ಅಸ್. ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ನೀ ಏನು ಹೇಳಕ್ಕೆ ಇಷ್ಟಪಡ್ತಿ? ನಮ್ಮ ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾವು ನಿಮ್ಮ ಸಂಬಂಧ ಒಂದು ಹಾಡ ಹಾಡ್ತೀವಿ. ಸ್ವಾದಿ ಗೆಳತಿ ಅನಕ ಮಾಡಿ ವಲ್ಲೆನ ಬ್ಯಾಡ ಬಡತನ ನೋಡಿ, ಅರಗಿನಿ ಹಂಗ ಸಾಕತೇನ ದುಡುದ, ಚಂದುಳ್ಳ ಚಲುವಿ ನಿನಂದಳೆದ, ನ್ಯಾಗೀನ ಬ್ರಹ್ಮ ಕಳಿಶಾನ ಸುರುದ, ನಂಬೇನಿ ನಿನ್ನ ಕೊಡಬ್ಯಾಡ ಮನ್ನ, ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ.
ಹಕ್ಕಿಗೆ ಸಿಗವಲ್ಲಿ ತೆಕ್ಕಿ ಮನೆ ಕಡಿಗೆ. ಹಾ, ನಾನು ಸಿಂಚಕ್ಕ ಈ ಟಿಕೆಟ್ ಜೋರದೀವಿ, ಅದ್ರೊಳಗೆ 10% ಕಮ್ಮಿ ಅದೀನಿ, ಈಕೆ 100% ಜಾಸ್ತಿ ಅದಳು. ಇವಂತ್ರು 0%, ನಾಚುದಂತ್ರು 100%, ಇನ್ನೋಸೆಂಟ್ ಬಾಯ್. 100% ಇನ್ನೋಸೆಂಟ್, 0% ಕಾರ್ಬಾರ. ಇನ್ನ ನಮ್ಮದ ಸಿಂಚೊಕ್ಕಂದ ಜೋಡಿ, ಅವನ ಜೊತೆ ಸೇರಿದ್ರೆ ನಾವು ಇನ್ನೋಸೆಂಟ್ ಹತ್ತಿತ್ತ, ನಾವು ಅವನ ಜೊತೆ ಸೇರಂಗಿಲ್ಲ. ಬಟ್ ಪಾಪ ನನಗ್ ಪಾಪ ಅಂತೀರಿ? ನೋಡ್ರಿ ಈಗ 1% ಐತಟ್ಟ, ಬಾಳ ಅದ. ಮದ್ವೆ ಆಗತ್ತಿ ಶಿವಿತರ ಮದ್ವೆ ಹಾಕುದ ಒಂದೊಂದ್ಸತ ನಾನು ಶಮಿತರ ಕೂಡಿ ಅಟ್ಟಾಡುವಾಗ ಇಕ್ಕಿ ಹಲೋ ಗಾಯ್ಸ್ ಅನ್ಕೋತ ಬಂದ್ ಎಲ್ಲ ಚೈ ಬಿಡ್ತಾಳು. ಅದಕ್ಕ ಇಕ್ಕಿ ಒಂದ್ ಇಟ್ಸ್ ಮೈ ಡ್ಯೂಟಿ. ನೋಡ್ರಿ, ಅಕ್ಕಿಗಾದ್ರೂ ಮಾಡಬಾರ್ದು. ಮನ್ಯಾಗೆಲ್ಲ ಇಕ್ಕಿ ದೊಡ್ಡಕ್ಕಿದಾಳತ್ತ ಇಕ್ಕಿಗೆ ಸಪೋರ್ಟ್ ಮಾಡ್ತಾರ. ಅದ್ರದ್ದು ಅಡ್ವಾಂಟೇಜ್ ತೊಳಕ್ತೀನಿ. ಒಂದ್ಸತ ಕ್ಲಾಸ್ ತೋತೀನಿ ನಿನಗ. ಅಕ್ಕ ಅದಳು ರೆಸ್ಪೆಕ್ಟ್ ಕೊಡತ್ತೆ ಹೇಳ್ತಾರ. ಇರ್ಲಿ, ಮುಂದಿನ ಲಾಗ್ ಒಳಗ ಬರ್ತೀವಿ. ವೇಟ್ ಫಾರ್ ಅಸ್ ಫಾರ್ ನೆಕ್ಸ್ಟ್ ಲಾಗ್. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನೀ ಏನ್ ಹೇಳ್ತಿ? ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀ ಏನ್ ಹೇಳ್ತಿ? ಮರತ್ನಿ.